ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ, ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ, ಕೊನೆವರೆಗೂ ನೋಡಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗೆಯೇ ರೆಸಿಪಿಗಳನ್ನ ನೀವು ಕೂಡ ಟ್ರೈ ಮಾಡ್ಬೋದು. ಮೊದಲಿಗೆ ನಾನಿಲ್ಲಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಇನ್ಸ್ಟೆಂಟ್ ದೋಸೆ ಹಾಗೆಯೇ ಆನಿಯನ್ ಚಟ್ನಿನ ತೋರಿಸ್ತಾ ಇದ್ದೀನಿ. ಎರಡು ಕಾಂಬಿನೇಷನ್ ಸಿಕ್ಕಾಬಿಟ್ಟೆ ಚೆನ್ನಾಗಿರುತ್ತೆ. ಮಿಸ್ ಮಾಡದೆ ಟ್ರೈ ಮಾಡಿ, ತುಂಬ ಈಸಿ ಎರಡು ರೆಸಿಪಿಗಳನ್ನು. ಹಾಗೆಯೇ ಸಂಜೆ ಸ್ನ್ಯಾಕ್ಸಿಗೆ ಅಂತ ಹೇಳಿ ನಾನಿಲ್ಲಿ ಮಂಗಳೂರು ಬನ್ನ ಮಾಡ್ತಾಯಿದ್ದೀನಿ. ಅದನ್ನು ಕೂಡ ಟ್ರೈ ಮಾಡಿ, ಮಕ್ಕಳಿಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಬನ್ನಿ ರೆಸಿಪಿನ ಮಾಡೋದು ಹೇಗೆ, ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡ್ತಾ ಹೋಗೋಣ. ನೋಡಿ, 1 ಕಪ್ಪಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ ನಾನು. ಹಾಗೆಯೇ 1 ಕಪ್ಪು ಗೋಧಿ ಹಿಟ್ಟು, 1 ಕಪ್ಪು ಅಕ್ಕಿ ಹಿಟ್ಟು. ಈ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಲ್ಲ, ಅದರಲ್ಲೇ 2 ಕಪ್ ರವೆನ ತೊಗೊಂಡಿರೋದು. ಹಾಗೆಯೇ ಅದೇ ಕಪ್ಪಲ್ಲಿ 1 ಕಪ್ಪು ಮೊಸರು, ಹಾಗೆಯೇ ಸಣ್ಣ ಕಪ್ಪಲ್ಲಿ ಇದೆಯಲ್ಲ 1 ಕಪ್ಪಲ್ಲಿ 1 ಸ್ಪೂನಷ್ಟು ಸಕ್ಕರೆ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಈನು. ಇಷ್ಟು ನಮಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು. ಇದಿಷ್ಟು ಸಾಮಗ್ರಿ ಇದ್ರೆ ಅಂದರೆ ಬೇಗನೆ ನಮಗೆ ದೋಸೆ ರೆಡಿಯಾಗುತ್ತೆ. ಮೊದಲಿಗೆ ಚಿರೋಟಿ ರವೆನ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿ ತೊಗೊಳ್ಳೋಣ. ನೀರು ಸೇರಿಸ್ಲಿಕ್ಕೆ ಹೋಗಬೇಡಿ, ಹಾಗೆಯೇ ಪುಡಿ ಮಾಡ್ಕೊಳ್ಳಿ ಡ್ರೈ ಆಗಿ. ಇದು ನಿಮಗೆ ಬೇಕು ಅಂದಾಗ ದಿಢೀರಂತ ಮಾಡ್ಕೋಬೋದು, ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಮೊದಲಿಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ವ ಪುಡಿನ, ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಅದಕ್ಕೆ ಉಳಿದಿರ್ತಕ್ಕಂಥ ಎಲ್ಲ ಸಾಮಗ್ರಿಗಳನ್ನ ಸೇರಿಸ್ಕೊಳ್ಳೋಣ. ಅದಕ್ಕೆ 1 ಕಪ್ಪಷ್ಟು ಗೋಧಿ ಹಿಟ್ಟು, ಹಾಗೆಯೇ ಅಕ್ಕಿ ಹಿಟ್ಟು, ಸಕ್ಕರೆ 1 ಸ್ಪೂನಷ್ಟು ಸಕ್ಕರೆ ಕಲರಿಗೋಸ್ಕರ ಹಾಕ್ಕೊಳ್ತಾ ಇರೋದು. ಬೇಡ ಅಂತ ಅಂದರೆ ಸ್ಕಿಪ್ ಮಾಡಿ, ಏನು ತೊಂದರೆ ಇಲ್ಲ, ಬಟ್ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಮೊಸರು, ಇಷ್ಟನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮೊದಲಿಗೆ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನೀರನ್ನ ಸ್ವಲ್ಪನೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಒಂದೇ ಸಲ ನೀರನ್ನ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ, ಸ್ವಲ್ಪ ಹಾಕ್ಕೊಂಡು ಒಂದು ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ದೋಸೆ ಹಿಟ್ಟಿನದಕ್ಕೆ ಬಂತಲ್ವ. ಈಗ ಇದಕ್ಕೆ ಈನೋ ಪೌಡ್ರ್ ಏನಿದೆ ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು. ಈಗ ಇದನ್ನು ಒಂದು 10 ನಿಮಿಷ ಹಾಗೆ ಇಟ್ಟು ಹಿಟ್ಟನ್ನು ಒಂದು ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಆನಿಯನ್ ಚಟ್ನಿ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ಕಡಾಯಿನ ಇಟ್ಕೊಂಡು ಕಡಾಯಿಗೆ 2 ಸ್ಪೂನ್ ಎಣ್ಣೆನ ಸೇರಿಸ್ಕೊಳ್ಳಿ. ಹಾಗೆಯೇ 1-2 ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. 1 ಗೆಡ್ಡೆ ಫುಲ್ ಬೆಳ್ಳುಳ್ಳಿನೂ ಕೂಡ ಸಿಪ್ಪೆ ತೆಗೆದು ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಚಟ್ನಿ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ, ಮಿಸ್ ಮಾಡದೆ ಟ್ರೈ ಮಾಡಿ. ಹಾಗೆಯೇ ಹುಣಸೆ ಹಣ್ಣು, ಒಂದು ನಿಂಬೆ ಹಣ್ಣು, ಸಣ್ಣ ನೆಲ್ಲಿಕಾಯಿ ಬರುತ್ತಲ್ಲ ಅಷ್ಟು ಗಾತ್ರದ ಹುಣಸೆ ಹಣ್ಣನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಕಲರ್ ಚೇಂಜ್ ಆಗೋವರೆಗೂ ಈರುಳ್ಳಿ ಹುರ್ಕೊಳ್ಳಿ. ಹಾಗೆಯೇ ಖಾರಕ್ಕೆ ಎಷ್ಟು ಬೇಕಷ್ಟು ಅಚ್ಕಾರದ ಪುಡಿನೂ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೀಟಾಗಿ ಅದು ಘಾಟ್ ಹೋಗೋವರೆಗೂ ನಾವು ಹುರ್ಕೊಳ್ಬೇಕಾಗತ್ತೆ. ಕಲರ್ ನೋಡ್ತಿರ್ಬೋದಲ್ವ, ಆನಿಯನ್ ಚಟ್ನಿ ಕಲರು ಕೂಡ ಹೇಗೆ ಬರುತ್ತೆ, ಏನು ಸಖತ್ತಾಗಿರುತ್ತೆ ಅಂದರೆ ಅದು ಹುರಿಯುವಾಗಲೇ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ರೊಟ್ಟಿ, ಚಪಾತಿ, ದೋಸೆ ಪ್ರತಿಯೊಂದಕ್ಕೂ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಆನಿಯನ್ ಚಟ್ನಿ. ಬೇಕಾಗಿರೋ ಸಾಮಗ್ರಿಗಳು ಕೂಡ ತುಂಬ ಅಂದರೆ ತುಂಬ ಕಡಿಮೆ. ಹಾಗಾಗಿ ನಿಮಗೆ ಬೇಕು ಅಂದಾಗೆಲ್ಲ ಮಾಡ್ಕೊಳ್ಳಿ. ಮಕ್ಕಳಿಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ನೋಡ್ತಿದ್ದೀರಲ್ಲ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರೆಲ್ಲ ಏನು ಸೇರಿಸೋದು ಬೇಡ, ಹಾಗೆ ಗ್ರೈಂಡ್ ಮಾಡ್ಕೊಂಡ್ರಾಗುತ್ತೆ. ಸ್ವಲ್ಪ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಪ್ರಮಾಣ ನೋಡಿಕೊಂಡು ಬೆಲ್ಲ ಹಾಕ್ಕೋಬೇಕು ನೀವು. ನಾನು ಒಂದು ಹೇಳಿಲ್ಲ, ಸಣ್ಣ ನೆಲ್ಲಿಕಾಯಿ ಇದೆಯಲ್ಲ ಅಷ್ಟು ಗಾತ್ರ ಅಂದ್ರೂ ಆಗುತ್ತೆ. ಬೆಲ್ಲನ ಹಾಕಿ ನೋಡಿ, ನೀರು ಹಾಕದೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೊಂದು ಒಗ್ಗರಣೆನೂ ಕೂಡ ಹಾಕ್ಕೊಂಬಿಡೋಣ. ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಇದಕ್ಕೆ ಬೇರೆ ಏನು ಈರುಳ್ಳಿ ಎಲ್ಲ ಹಾಕಬೇಕು ಅಂತೇನಿಲ್ಲ. 1 ಕಡ್ಡಿ ಕರಿಬೇವೆಲ್ಲನೂ ಕೂಡ ಸೇರಿಸ್ಕೊಂಡು ರುಬ್ಬಿರ್ತಕ್ಕಂಥ ಮಿಶ್ರಣನ ಹಾಕ್ಕೊಂಡ್ವಿ ಅಂತಂದರೆ ಈರುಳ್ಳಿ ಚಟ್ನಿ ರೆಡಿ ಆಗುತ್ತೆ. ಏನು ಸಖತ್ತಾಗಿರುತ್ತೆ ಗೊತ್ತಾ, ನಿಜವಾಗ್ಲೂ ಯಾವಾಗ ಮಾಡಿದ್ರೂ ಬೇಡ ಅಂತ ಅನಿಸಲ್ಲ, ಅಷ್ಟು ಚೆನ್ನಾಗಿರುತ್ತೆ ರುಚಿ. ಮಿಕ್ಸಿ ಜಾರನ್ನ ತೊಳೆದು 1-2 ಸ್ಪೂನಷ್ಟು ನೀರನ್ನು ಸೇರಿಸ್ಕೊಂಡ್ವಿ ಅಂತ ಅಂದರೆ ಆನಿಯನ್ ಚಟ್ನಿ ರೆಡಿ ಆಗುತ್ತೆ. ನಾನಿಲ್ಲಿ ಬೇರೆ ಗ್ರೇವಿನೂ ಮಾಡ್ಕೊಂಡಿದ್ದೀನಿ, ನನಗೆ ತುಂಬ ಇಷ್ಟ ಆಗುತ್ತೆ ಅಂತ ಆನಿಯನ್ ಚಟ್ನಿ ನಿಮಗೂ ರೆಸಿಪಿ ಶೇರ್ ಮಾಡೋಣ ಅನ್ನೋ ಕಾರಣದಿಂದ ಮಾಡಿರ್ತಕ್ಕಂಥದ್ದು. ಬನ್ನಿ ದೋಸೆ ಹಾಕ್ಕೊಳ್ಳೋಣ. ಚಟ್ನಿ ಅಂತೂ ರೆಡಿ ಆಯಿತು, ದೋಸೆ ಬೇಕಲ್ವ, ಬನ್ನಿ ದೋಸೆನೂ ರೆಡಿ ಮಾಡ್ಕೊಳ್ಳೋಣ. ತವ ಕಾದಿದೆ. ನಾರ್ಮಲಾಗಿ ದೋಸೆ ಹೇಗೆ ಹಾಕ್ತೀವಿ ಹಾಗೆಯೇ ನೀವು ತೆಳು ದೋಸೆ ಹಾಕಿದ್ರೂ ಬರುತ್ತೆ, ಇಲ್ಲ ಸೆಟ್ ದೋಸೆ ಮಾಡ್ಕೊಂಡ್ರೂ ಬರುತ್ತೆ. ಯಾವ್ದು ಮಾಡಿದ್ರೂ ಪರ್ಫೆಕ್ಟಾಗಿ ಬರುತ್ತೆ. ಕಬ್ಬಿಣದ ತವಲೆಲ್ಲೂ ಬರುತ್ತೆ, ನಾನ್ ಸ್ಟಿಕ್ಕಲ್ಲೂ ಕೂಡ ಬರುತ್ತೆ ಈ ದೋಸೆ. ಹಾಗೆಯೇ ಮಕ್ಳಿಗೂ ಲಂಚ್ ಬಾಕ್ಸಿಗೆ ಹಾರ್ಡ್ ಆಗ್ಬೋದು, ಆ ಥರ ಎಲ್ಲ ಏನೂ ಇಲ್ಲ. ಬಾಕ್ಸಿಗೂ ಕೂಡ ನೀವು ಈಸಿಯಾಗಿ ಮಾಡಿಕೊಡ್ಬೋದು. ನೋಡಿ, ಕಲ್ಲರು ಕೂಡ ಬರ್ತಾ ಇದೆ, ನೋಡ್ತಿರ್ಬೋದು. ದೋಸೆ ಬೆಂದಮೇಲೆ ಅದೇ ಎಡ್ಜಸ್ ಎಲ್ಲ ಎತ್ಕೊಂಡು ಬರುತ್ತೆ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ರುಬ್ಬಿ ಮಾಡಿರೋ ದೋಸೆ ಏನು ಟೇಸ್ಟ್ ಇರುತ್ತೆ ಅದೇ ಟೇಸ್ಟ್ ಇರುತ್ತೆ. ಇದನ್ನು ಮಿಸ್ ಮಾಡದೆ ಟ್ರೈ ಮಾಡಿ.
ನೋಡಿ ಇಲ್ಲಿ ನಾನು ಅದ್ರ ಜೊತೆಗೆ ಹಿತ್ಕಿದ ಅವರೆಕಾಳು ಸೀಸನ್ ಅಲ್ವಾ, ಹಾಗಾಗಿ ಅವರೆಕಾಳ್ದು ಒಂದು ಗ್ರೇವಿನೂ ಕೂಡ ಮಾಡ್ಕೊಂಡಿದ್ದೆ, ಜೊತೆಗೆ ಆನಿಯನ್ ಚಟ್ನಿ, ಹಾಗೆಯೇ ಸೌತೆಕಾಯಿ. ನೋಡಿ ನಾನೊಂದು ಪುಟ್ಟು ದೋಸೆ ಮಾಡಿದ್ದೀನಲ್ವ, ಅದು ಬಂದು ಸೆಟ್ ದೋಸೆ ಇದರಲ್ಲಿ ಹಾಕಿರೋದು. ನೋಡಿ ಅದು ಕೂಡ ಎಷ್ಟು ಸಾಫ್ಟಾಗಿ ಕಲರು ಕೂಡ ಹೇಗೆ ಬಂದಿದೆ ಅಂತ ಹೇಳಿ. ಇನ್ನೊಂದು ಬಂದು ತೆಳು ದೋಸೆನ ಮಾಡ್ಕೊಂಡಿರ್ತಕ್ಕಂಥದ್ದು. ನಾನಂದರೆ ನಿಮಗೆ ತೋರಿಸೋ ಕಾರಣದಿಂದ ಒಂದು ಚಿಕ್ಕದು ಸೆಟ್ ದೋಸೆ ಹಾಗೆಯೇ ತೆಳು ದೋಸೆ ಎರಡೂ ಕೂಡ ಮಾಡಿದ್ದೀನಿ. ಎರಡೂ ಕೂಡ ತುಂಬ ಚೆನ್ನಾಗಿ ಬಂದಿದೆ. ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಮಿಸ್ ಮಾಡದೆ ಟ್ರೈ ಮಾಡಿ. ಯಾರೋ ದಿಢೀರ್ ಅಂತ ಗೆಸ್ಟ್ ಬಂದರು, ಏನಪ್ಪ ಮಾಡೋದು ಅಂತಿದ್ದೀರಾ, ದೋಸೆ ಹಾಕ್ಕೊಡಿ. ದೋಸೆ ಮಾಡ್ತಾಯಿದ್ವಿ, ದೋಸೆ ಹಿಟ್ಟು ಖಾಲಿ ಆಯಿತು, ಗೆಸ್ಟ್ ಬಂದರು, ಮಾಡಿ ಈ ದೋಸೆನ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ರೈಸ್ ಮಾಡಿ ಅದಕ್ಕೆ ಸಾಂಬಾರು ಅಥವಾ ಏನೋ ಗೊಜ್ಜು ಮಾಡಿ ಕಲಿಸೋದು ತುಂಬ ಲೇಟ್ ಆಗುತ್ತಲ್ವ, ಈ ದೋಸೆ ಮಾಡ್ಕೊಳ್ಳಿ ಹೇಗಿಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇದು ಬೆಳಗಿನ ಬ್ರೇಕ್ಫಾಸ್ಟ್ ಆಗಿತ್ತು. ನೋಡಿ ಚಳಿಗಾಲದಲ್ಲೂ ಹೂವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಲ್ವಾ. ಮನೆ ಮುಂದೆ ಈ ಥರ ಹೂವು ಅರಳಿದರೆ ಮನಸ್ಸಿಗೂ ಖುಷಿ, ನೋಡೋಕ್ಕೂ ಖುಷಿ. ಹಾಗೆಯೇ ಸಂಜೆ ಸ್ನ್ಯಾಕ್ಸಿಗೆ ಅಂತ ಹೇಳಿ ಮಂಗಳೂರು ಬನ್ಗೂ ಕೂಡ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಇದು ಏನಂದರೆ ಓವರ್ ನೈಟ್ ನೆನೆಸ್ಬೇಕು ಅಥವಾ ಒಂದು 7 to 8 hours ಹಿಟ್ಟನ್ನು ನೆನೆಲಿಕ್ಕೆ ಇಡಬೇಕು. ಹಾಗಾಗಿ ಬೆಳಿಗ್ಗೆ ತಿಂಡಿ ಮುಗಿಸ್ಕೊಂಡು ಇದನ್ನು ಕೂಡ ಕಲಸಿ ಇಟ್ಟೆ. ಸಂಜೆ ಬನ್ನನ್ನು ರೆಡಿ ಮಾಡ್ಕೊಂಡಿದ್ದು ಇಡ್ತಿದ್ನಲ್ಲ ವಿಡಿಯೋ ನಿಮಗೂ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಆದಷ್ಟು ಕಳ್ತಿರ್ತಕ್ಕಂಥ ಬಾಳೆಹಣ್ಣನ್ನು ತಗೊಂಡ್ರೆ ರುಚಿ ಸಿಕ್ಕಾಬಟ್ಟೆ ಚೆನ್ನಾಗಿ ಬರುತ್ತೆ. ಕಳ್ತಿರೋ ಬಾಳೆಹಣ್ಣಾದರೆ ಈ ಥರ ಸ್ಪೂನಿಂದನೇ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೋದು. ನೋಡ್ತೀವಿ, ಇಲ್ಲ ಅಂತ ಅಂದರೆ ಮಿಕ್ಸಿಗೆ ಹಾಕಿ ಕೂಡ ಗ್ರೈಂಡ್ ಮಾಡ್ಕೋಬೋದು. ಇದನ್ನೆಲ್ಲ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 3 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಸ್ವಲ್ಪ ಸ್ವೀಟ್ ಬೇಕು ಅಂತ ಅಂದರೆ ಇನ್ನೊಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನಷ್ಟು ಅಡುಗೆ ಸೋಡಾ, ಹಾಗೆಯೇ 1 ಸ್ಪೂನಷ್ಟು ಜೀರಿಗೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಮೊಸರು, ಫ್ರೆಶ್ ಆಗಿರ್ತಕ್ಕಂಥ ಮೊಸರು 1 ಬೌಲಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿ, ನಾನು ತೋರಿಸಿರೋ ಅಳತೆನಲ್ಲಿ ಏನಿಲ್ಲ ಅಂದ್ರೂ ಒಂದು 15 ಅಂತೂ ಮಂಗಳೂರು ಬನ್ನು ರೆಡಿ ಆಗುತ್ತೆ. ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲನೂ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಮೈದಾ ಹಿಟ್ಟನ್ನು ಸೇರಿಸ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಬೇಕಾಗುತ್ತೆ. ನೋಡಿ ಬಾಳೆಹಣ್ಣು ಎಷ್ಟು ಚೆನ್ನಾಗಿ ಹಣ್ಣಾಗಿರುತ್ತೋ ಅಷ್ಟು ರುಚಿಯಾಗಿ ಬರುತ್ತೆ. ಇದು ಕಳ್ತಿರೋ ಬಾಳೆಹಣ್ಣಂತೂ ತುಂಬಾ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಈಗ ಇದಕ್ಕೆ ಮೈದಾ ಹಿಟ್ಟನ್ನು ಸ್ವಲ್ಪನೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳಿ. ಮೈದಾ ಹಿಟ್ಟು ಇಷ್ಟೇ ಪ್ರಮಾಣ ಅಂತ ಏನಿಲ್ಲ, ನಿಮಗೆ ಅದು ಚಪಾತಿ ಹಿಟ್ಟು ಅದಕ್ಕೆ ಬರೋವರೆಗೂ ನೀವು ಮೈದಾ ಹಿಟ್ಟನ್ನು ಹಾಕಿ ಕಲಿಸ್ಕೊಳ್ಬೋದು. ಕಲಸಿ ಒಂದು 8 hours ನಾವು ನೆನೆಲಿಕ್ಕೆ ಇಡಬೇಕು. ಇಲ್ಲ ನೀವು ನಾಳೆ ಮಾಡ್ತೀನಿ ಅಂದರೆ ನೈಟೇ ಕಲಸಿಡಿ. ಸಂಜೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಾಡ್ಕೊಳ್ತೀನಿ ಅನ್ನೋದಾದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಕಲಸಿಟ್ಟು ಸಂಜೆ ಕೂಡ ಮಾಡ್ಕೊಳ್ಬೋದು. ಹಿಟ್ಟು ನೆಂದಷ್ಟು ತುಂಬ ಸಾಫ್ಟಾಗಿ ಬರುತ್ತೆ. ಹಾಗಾಗಿ ನೋಡಿ ಚಪಾತಿ ಹಿಟ್ಟನ್ನು ಅದಕ್ಕೆ ಕಲಸಿ ಇದನ್ನು ಮುಚ್ಚಿ ನಾನು ಎತ್ತಿಡ್ತಿದ್ದೀನಿ. ನೋಡ್ತಿರ್ಬೋದು ನೀವು, ಈ ಹದಕ್ಕೆ ಕಲಿಸ್ಕೊಳ್ಬೇಕು. ರುಚಿ ಸಿಕ್ಕಾಬಟ್ಟೆ ಚೆನ್ನಾಗಿ ಬರುತ್ತೆ. ಮಕ್ಕಳಿಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ನೋಡಿ ಈಗಿದು ಆಗಿದೆ ಆಲ್ಮೋಸ್ಟ್. ನಾನು ಬೆಳಗ್ಗೆ ಒಂದು 9:30 ಆ ಥರ ಟೈಮಲ್ಲಿ ಕಲಸಿರ್ತಕ್ಕಂಥ ಹಿಟ್ಟು ರೆಡಿಯಾಗಿದೆ. ಇವಾಗ ಇದನ್ನು ಎಣ್ಣೆನ ಕಾಯ್ಲಿಕ್ಕೆ ಇಟ್ಕೊಳ್ಳೋಣ. ಫಸ್ಟು ನೋಡ್ತಿದ್ದೀರಲ್ಲ, ಎಣ್ಣೆ ಕಾದ ನಂತರ ನೀಟಾಗಿ ಕಜ್ಜಾಯ ಎಲ್ಲ ತಟ್ತೀವಲ್ಲ ಹಾಗೆ, ಆದರೆ ಅಷ್ಟೊಂದು ತೆಳುಬೇಡ, ಸ್ವಲ್ಪ ದಪ್ಪನಾಗೆ ತಟ್ಟಿ ಎಣ್ಣೆಗೆ ಹಾಕಿ 2 ಬದಿನಲ್ಲೂ ನಾವು ಬೇಯಿಸ್ಕೊಂಡ್ವಿ ಅಂದರೆ ಮಂಗಳೂರು ಬನ್ನು ರೆಡಿ ಆಗೋಗುತ್ತೆ. ತುಂಬ ಅಂದರೆ ತುಂಬ ಈಸಿ, ಬಟ್ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ನೋಡಿ ಹಿಟ್ಟನ್ನು ಸ್ವಲ್ಪ ದಪ್ಪ ತಗೊಂಡೇ ತಟ್ಕೊಳ್ಬೇಕು. ನಾನೇನು ಮಾಡ್ತೀನಿ ಅಂದರೆ ಕೈಯಲ್ಲೇ ತಟ್ಟಿ ಹಾಗೆ ಹಾಕ್ತೀನಿ. ನಿಮಗೆ ತೋರಿಸ್ಲಿಕ್ಕೋಸ್ಕರ ಹೋಳಿಗೆ ಶೀಟ್ ಮೇಲೆ ತಟ್ಟಿ ತೋರಿಸ್ತಿದ್ದೀನಿ. ಇಲ್ಲ ಕೆಲವೊಬ್ಬರು ಲಟ್ಟಣಿಗೆಲ್ಲೂ ಕೂಡ ಲಟ್ಟಿಸ್ಕೊಳ್ತಾರೆ. ನಿಮ್ಗೆ ಹೇಗೆ ಅನುಕೂಲ ಹಾಗೆ ನೀವು ಮಾಡ್ಕೊಳ್ಬೋದು. ನೋಡಿ ಈ ಥರ ನೀಟಾಗಿ ತಟ್ಟಿಬಿಟ್ಟು ಎಣ್ಣೆಯಲ್ಲಿ 2 ಬದಿನಲ್ಲೂ ಕರೆದ್ವಿ ಅಂದರೆ ನಮಗೆ ಮಂಗಳೂರು ಬನ್ನು ರೆಡಿ ಆಗುತ್ತೆ. ನೋಡಿ ಎಷ್ಟು ದಪ್ಪನಾಗಬೇಕು ಅಂತ ನೋಡ್ತಿರ್ಬೋದು ನೀವು. ಅಲ್ಲಲ್ಲೇ ಜೀರಿಗೆ ಎಲ್ಲ ಕಾಣಿಸ್ತಿದೆಯಲ್ಲ, ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು 2 ಬದಿನಲ್ಲೂ ನೀಟಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಉಬ್ಬಿ ಬರುತ್ತೆ, ಕಲರು ಚೇಂಜ್ ಆಗುತ್ತೆ. ಆವಾಗ ನಮಗೆ ರೆಡಿ ಆಗಿದೆ ಅಂತೇಳಿ ನೋಡ್ತಿರ್ಬೋದು ನೀವು. ಉಬ್ಬಿ ಬಂದಿದೆ, ಹಾಗೆ ಕಲರು ಕೂಡ ಚೇಂಜ್ ಆಗಿದೆ. ಈಗ ಇದು ನಮಗೆ ರೆಡಿಯಾಗಿದೆ. ಬೆಳಗಿನ ಬ್ರೇಕ್ಫಾಸ್ಟಿಗೂ ಕೂಡ ಮಾಡ್ಕೊಳ್ಬೋದು, ಲಂಚ್ ಬಾಕ್ಸಿಗೂ ಚೆನ್ನಾಗಿರುತ್ತೆ. ಅಂದರೆ ಮಕ್ಕಳು ಸ್ವಲ್ಪ ಸ್ವೀಟ್ ಈ ಥರ ಎಲ್ಲ ಇಷ್ಟಪಡ್ತಾರೆ ಅಂತ ಅಂದರೆ ನೀವು ಮಾಡ್ಕೊಳ್ಬೋದು ಈಸಿಯಾಗಿ ಮನೆಯಲ್ಲಿ. ಆದರೆ ಸಂಜೆ ಸ್ನ್ಯಾಕ್ಸಿಗಂತೂ ತುಂಬ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಮಕ್ಕಳು ಸ್ಕೂಲಿಂದ ಬರೋಷ್ಟರಲ್ಲಿ ಈ ಥರ ಮಾಡಿಟ್ಟಿದ್ರೆ ಮಕ್ಕಳಿಗೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಇದಕ್ಕೆ ಚಟ್ನಿ ಮಾಡ್ಕೊಳ್ಬೋದು. ಇಲ್ಲ ಮಂಗಳೂರು ಕಡೆಯಲ್ಲೆಲ್ಲ ಸಾಂಬಾರಲ್ಲೂ ಕೂಡ ತಿಂತಾರೆ. ನಾವು ಅಂತ ಅಂದರೆ ಹಾಗೇನೂ ತಿನ್ಬೋದು, ತಿನ್ನೋಕ್ಕಾಗಲ್ಲ ಅಂತೇನಿಲ್ಲ. ಚಟ್ನಿನೂ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಉಬ್ಬಿ ಬಂದಿದೆ. ಕರೆಕ್ಟು ಹದನ ಹಾಕ್ಕೊಂಡು ಮಾಡಿದ್ವಿ ಅಂತ ಅಂದರೆ ಹೀಗೆ ಪರ್ಫೆಕ್ಟಾಗಿ ಬರುತ್ತೆ.
ಮಕ್ಕಳಿಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಮಕ್ಕಳಿಗೇನು ನಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ನೋಡಿದ್ರಲ್ಲ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಹೇಳಿ. ಒಂದನ್ನು ಮುರಿದು ತೋರಿಸ್ತೀನಿ ಒಳಗಡೆ ಎಷ್ಟು ಫ್ಲಫಿಯಾಗಿ ಬಂದಿದೆ ಅಂತ ಹೇಳಿ. ನೀವು ಕೂಡ ಖಂಡಿತ ಟ್ರೈ ಮಾಡಿ. ಮಕ್ಕಳು ಸ್ಕೂಲಿಂದ ಬರೋಷ್ಟರಲ್ಲಿ ಟ್ರೈ ಮಾಡಿರಿ. ಮಕ್ಕಳಿಗೆ ಎಷ್ಟು ಖುಷಿ ಆಗುತ್ತೆ. ಹೊರಗಡೆ ಎಲ್ಲೋ ಬೇಕ್ರಿ ಐಟಮ್ ಎಲ್ಲ ತರೋದನ್ನು ಮನೆಯಲ್ಲೇ ಈ ಥರ ಮಾಡಿಕೊಡಿ. ಮಕ್ಕಳು ಹೊರಗಡೆ ತಿನ್ನೋದನ್ನೇ ನಿಲ್ಲಿಸ್ಬಿಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಇದು ಇವತ್ತಿನ ಸ್ನ್ಯಾಕ್ಸ್ ರೆಸಿಪಿ. ಮಿಸ್ ಮಾಡದೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ನೋಡಿ ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋನ ಕೊನೆವರೆಗೂ ನೋಡಿದ್ದೀರಾ ಅಂತ ಅಂದ್ಕೊತೀನಿ. ಕೊನೆವರೆಗೂ ವಿಡಿಯೋ ನೋಡಿದರೆ ತಪ್ಪದೆ ಲೈಕ್ ಕೊಡಿ. ವಿಡಿಯೋ ಯಾರೆಲ್ಲ ನೋಡ್ತೀರಾ ಲೈಕ್ ಕೊಡಿ, ಹಾಗೆಯೇ ಕಮೆಂಟು ಕೂಡ ಮಾಡಿ. ಥ್ಯಾಂಕ್ ಯು.